ಹಾಯ್ ಗೆಳೆಯರೆ, ಇವತ್ತು ಮತ್ತೊಂದು ಹೊಸ ಮೂವಿ ರಿವ್ಯೂ ಮಾಡೋಣ ಬನ್ನಿ. ಅದುವೇ ತಮಿಳಿನ ಬ್ಲಾಕ್ ಬಸ್ಟರ್ ಮೂವಿ ಕರ. ಗೆಳೆಯರೆ, ಕಲ್ಪನೆ ಮಾಡಿ, ನೀವು ಮಾಡಿದ ಒಂದು ಅಪರಾಧ ಎಷ್ಟೋ ಜನರ ಜೀವಗಳಿಗೆ ಅದುವೇ ಬದುಕಿನ ಕಾರಣ. ಈ ಕತೆ ಪ್ರಾರಂಭವಾಗುವುದು 1991ರ ಗಲ್ಫ್ ಯುದ್ಧದ ಸಂದರ್ಭದಲ್ಲಿ. ಎಲ್ಲೆಡೆ ಇಂಧನದ ಅಭಾವ ಮತ್ತು ಗ್ರಾಮದೆಲ್ಲೆಡೆ ಬಡತನ, ಬರ. ಆ ಗ್ರಾಮದಲ್ಲಿ ಇರುವುದೇ ನಮ್ಮ ಹೀರೋ ಕರ. ಕರ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಭೂತಕಾಲದಲ್ಲಿ ಅವನೊಬ್ಬ ಕಳ್ಳ. ಕರನ ಜೀವನದಲ್ಲಿ ನಡೆದ ಕೆಲವು ಘಟನೆಗಳು ಅವನನ್ನು ಕಳ್ಳನಾಗಿಸಿರುತ್ತವೆ. ಅವನು ತಾನು ಪ್ರೀತಿಸಿದ ಹುಡುಗಿಗಾಗಿ ಕಳ್ಳತನವನ್ನು ಬಿಟ್ಟು ಹೋಟೆಲ್ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ. ಆದರೆ ಮತ್ತೆ ಜೀವನದಲ್ಲಿ ಮತ್ತೆ ಕಷ್ಟಗಳು ಎದುರಾದಾಗ ಮತ್ತೆ ಅವನು ಕಳ್ಳನಾಗಿ ಬದಲಾಗುತ್ತಾನೆ. ಅವನು ಎದುರಿಸಿದ ಸಮಸ್ಯೆಗಳು, ಅವನು ಮಾಡಿದ ಕಳ್ಳತನದಲ್ಲಿ ಅವನು ಸಕ್ಸಸ್ಫುಲ್ ಆಗುತ್ತಾನೆಯೇ, ಹಾಗೆಯೇ ಪೊಲೀಸರಿಗೆ ದೊರಕುತ್ತಾನೆಯೇ, ಅಥವಾ ಗ್ರಾಮದ ಜನರಿಗೆ ದೇವನಾಗುತ್ತಾನೆಯೇ ಅನ್ನುವುದೇ ಮೂವಿಯ ಪ್ಲಾಟ್. ಧನುಷ್ ಆ್ಯಕ್ಟಿಂಗ್ ಬಗ್ಗೆ ಎರಡು ಮಾತುಗಳೇ ಇಲ್ಲ. ಪ್ರತಿ ಚಿತ್ರದ ಹಾಗೆ ಈ ಚಿತ್ರವನ್ನು ತಮ್ಮ ಭುಜದ ಮೇಲೆ ಕೊಂಡೊಯ್ದಿದ್ದಾರೆ. ಈ ಚಿತ್ರದಲ್ಲಿ ಸಹಾಯಕ ಪಾತ್ರಗಳು ಕೂಡ ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಸೆಲ್ಲಿ ಎಂಬ ಪಾತ್ರಧಾರಿಯಾಗಿ ಮಮಿತಾ ಬೈಜು ತಮ್ಮ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿದ್ದಾರೆ. ನನಗನಿಸಿದ್ದೇನೆಂದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ತೂಕವಿರಬೇಕಿತ್ತು. DSP ಭರ್ತನ್ ಆಗಿ ಸೂರಜ್ ಹಾಗೂ ಬ್ಯಾಂಕ್ ಮ್ಯಾನೇಜರ್ ಆಗಿ ಜಯರಾಮ್ ಅವರು ತಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ ನೀಗಿಸಿದ್ದಾರೆ. ಈ ಮೂವಿಯ ಮತ್ತೊಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದರೆ ಅದು GV ಪ್ರಕಾಶ್ ಅವರು ಕೊಟ್ಟಿರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಕಳ್ಳತನ ಮಾಡುವ ಸಂದರ್ಭದಲ್ಲಿ ಕೊಟ್ಟಿರುವ ಮ್ಯೂಸಿಕ್ ನಿಮ್ಮ ಹತ್ತಿರ ಒಂದು ಟೆನ್ಷನ್ ಕ್ರಿಯೇಟ್ ಮಾಡುತ್ತದೆ. ಅದೇ ಥರ ಎಮೋಷನ್ ಸೀನ್ಗಳಲ್ಲಿ ನಿಮ್ಮ ಕಣ್ಣಲ್ಲಿ ಕಣ್ಣೀರು ತರುವುದು ಗ್ಯಾರಂಟಿ. ಅವರು ಫಿಲ್ಮ್ ಬಗ್ಗೆ ಮಾತನಾಡುವುದರೆ 90ರ ವಾತಾವರಣವನ್ನು ಅದ್ಭುತವಾಗಿ ರೀಕ್ರಿಯೇಟ್ ಮಾಡಿದ್ದಾರೆ. ಹಾಗೆಯೇ ಈ ಚಲನಚಿತ್ರದ ಪ್ರತಿಯೊಂದು ಸೀನ್ಗಳು ಸಿನಿಮ್ಯಾಟಿಕ್ ಆಗದೆ ರಿಯಲಿಸ್ಟಿಕ್ ಆಗಿವೆ. ಇದು ನಮ್ಮನ್ನು ಮೂವಿಗೆ ತುಂಬ ಕನೆಕ್ಟ್ ಆಗುವ ಥರ ಮಾಡುತ್ತದೆ. ಈ ಸಿನಿಮಾದಲ್ಲಿ ನನಗೆ ತುಂಬ ಇಷ್ಟವಾದ ವಿಷಯ ಏನೆಂದರೆ ನಿರ್ದೇಶಕರು ಕರಣನನ್ನು ಪರಿಪೂರ್ಣವಾಗಿ ಹೀರೋ ಆಗಿ ತೋರಿಸಿಲ್ಲ. ಅವನು ತಪ್ಪು ಮಾಡುತ್ತಾನೆ, ಅದರ ಪರಿಣಾಮಗಳನ್ನು ಅನುಭವಿಸುತ್ತಾನೆ, ಹಾಗೆಯೇ ಜನರಿಗಾಗಿ ಹೋರಾಡುತ್ತಾನೆ. ಅದೇ ಕಾರಣಕ್ಕಾಗಿ ಕರ ಎಂಬ ಪಾತ್ರ ಪ್ರೇಕ್ಷಕರ ಮನಸ್ಸಿನಲ್ಲಿ ಹಾಗೆಯೇ ಉಳಿಯುತ್ತದೆ. ಈ ಮೂವಿಯಲ್ಲಿ ಯಾವುದು ವರ್ಕ್ ಆಗಿಲ್ಲ ಅಂದರೆ ಅದುವೇ ಸೆಕೆಂಡ್ ಹಾಫ್. ತುಂಬ ಸ್ಲೋ ಆಗಿ ನಿಧಾನವಾಗಿ ಮಾಡಿದ್ದಾರೆ. ಫಸ್ಟ್ ಹಾಫಲ್ಲಿ ದ ಮೂವಿ ವೇಗ ಪಡೆಯುತ್ತದೆ, ಸೆಕೆಂಡ್ ಹಾಫ್ನಲ್ಲಿ ತುಂಬ ಸ್ಲೋ ಆಗಿ ಹೋಗುತ್ತದೆ. ಮತ್ತೊಂದೇನೆಂದರೆ ಸೆಲ್ಲಿಯ ಪಾತ್ರಕ್ಕೆ ಇನ್ನೊಂಚೂರು ಸ್ಕ್ರೀನ್ ಸ್ಪೇಸ್ ಕೊಡಬೇಕಿತ್ತು. ನಾನು ಈ ಚಿತ್ರಕ್ಕೆ ಔಟ್ ಆಫ್ 10 8 ರೇಟಿಂಗ್ಸ್ ಕೊಡುತ್ತೇನೆ. ನೀವು ಕೇವಲ ಮಾಸ್ ಸಿನಿಮಾ ನಿರೀಕ್ಷಿಸುತ್ತಿದ್ದರೆ ಈ ಸಿನಿಮಾ ನಿಮ್ಮ ನಿರೀಕ್ಷೆಗಳಿಗೆ ಸಂಪೂರ್ಣವಾಗಿ ಹೊಂದಿಕೆ ಆಗದೇ ಇರಬಹುದು. ಆದರೆ ನೀವು ಭಾವನಾತ್ಮಕ ಕಥೆಗಳನ್ನು ಹಾಗೂ ಅದ್ಭುತ ಅಭಿನಯ ಮತ್ತು ಅರ್ಥಪೂರ್ಣ ಪಾತ್ರಗಳನ್ನು ಇಷ್ಟಪಡುವವರು ಆದರೆ ಕರ ಖಂಡಿತವಾಗಿಯೂ ಒಮ್ಮೆ ನೋಡಲೇಬೇಕಾದ ಸಿನಿಮಾ. ಕೊನೆಗೆ, ಕರ ಕೇವಲ ಒಬ್ಬ ಅಪರಾಧಿಯ ಕಥೆಯಲ್ಲ, ಇದು ಜನರು ಒಬ್ಬ ವ್ಯಕ್ತಿಯನ್ನು ಹೇಗೆ ತೀರ್ಮಾನ ಮಾಡುತ್ತಾರೆ ಎಂಬುದರ ಕಥೆ. ಒಬ್ಬ ಮನುಷ್ಯನ ಜೀವನದಲ್ಲಿ ಏನು ನಡೆದಿರಬಹುದು ಎಂಬುದನ್ನು ತಿಳಿಯದೆ ನಾವು ಎಷ್ಟು ಬಾರಿ ಅವನ ಬಗ್ಗೆ ಅಭಿಪ್ರಾಯ ಕಟ್ಟಿಬಿಡುತ್ತೇವೆ. ಕರ ಸಿನಿಮಾ ನಮ್ಮ ಮುಂದೆ ಅದೇ ಪ್ರಶ್ನೆಯನ್ನು ಇಡುತ್ತದೆ. ನಮ್ಮ ದೃಷ್ಟಿಯಲ್ಲಿ ಕರ ಯಾರು? ಅಪರಾಧಿನ, ಪರಿಸ್ಥಿತಿಯ ಬಲಿಪಶುನ, ಅಥವಾ ನಿಜವಾದ ಹೀರೋನ? ಈ ಮೂವಿಯನ್ನು ನೀವು ನೋಡಿದರೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಈ ನನ್ನ ಹೊಸ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ಅದ್ಭುತ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜಾಗ್ರತೆ.